ನಮಸ್ಕಾರ ಬೆಂಗಳೂರು. ನಾವೇ ಓದ್ ಬಂದಿದ್ದೀವಿ ಬೆಂಗಳೂರಿನ ಹೆಸರಾಂತ ಲಾಲ್ಬಾಗ್. ಸೊ ಲಾಲ್ಬಾಗ್ ನಿಮಗೆಲ್ಲ ಗೊತ್ತಿರ್ಬೋದು. ಸೊ ಈ ಬಾರಿ ಸ್ವತಂತ್ರ ದಿನಾಚರಣೆ ಅಂಗವಾಗಿ ಲಾಲ್ಬಾಗಲ್ಲಿ ಫ್ಲವರ್ ಶೋ ನಡೀತದೆ. ಸೊ ಈ ಬಾರಿಯ ವಿಶೇಷತೆ ಏನಪ್ಪ ಅಂತಂದರೆ ಶ್ರೀ ಗಂಗಾ ಸಾಮ್ರಾಜ್ಯ ವೈಭವ ಅಂತಂದ್ಬಿಟ್ಟು. ಸೊ ನಿಮಗೇನಾದ್ರೂ ಟಿಕೆಟ್ಸ್ ಬೇಕು ಅಂತಂದರೆ ಸೊ ನೀವು ಏನಿಲ್ಲಿ ಸ್ಕ್ಯಾನರ್ ಕಾಣ್ತದೆ, ಸೊ ಈ ಒಂದು ಸ್ಕ್ಯಾನರ್ನ ಸ್ಕ್ಯಾನ್ ಮಾಡೋದ್ರ ಮುಖಾಂತರ ನೀವು ಟಿಕೆಟನ್ನು ತಗೋಬೋದು. ಸದ್ಯಕ್ಕೆ ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಇದು ಟಿಕೆಟ್ ಕೌಂಟರ್. ಸದ್ಯಕ್ಕೆ ಒಳಗಡೆ ಹೋಗೋಣ. ಸೊ ಒಳಗಡೆ ಸೆಕ್ಯೂರಿಟಿ ಚೆಕ್ ಮಾಡಿದ ನಂತರ ನಿಮ್ಮ ಕಣ್ಣಿಗೆ ಹೂವಿನ ಲೋಕವೇ ಕಾಣಿಸುತ್ತೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಬಗೆ ಬಗೆಯ ಹೂಗಳಿಂದ ಎಲ್ಲವನ್ನು ಕೂಡ ಅಲಂಕಾರ ಮಾಡಿದ್ದಾರೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಬಗೆ ಬಗೆಯ ಹೂಗಳು ಒಂದಕ್ಕಿಂತ ಒಂದು ವಿಭಿನ್ನವಾದದ್ದು. ಹಾಗೆ ಮಕ್ಕಳು ದೊಡ್ಡವರೆಲ್ಲರೂ ಕೂಡ ಹೂವಿನ ಮುಂದೆ ಏನು ಸೆಲ್ಫಿನ ತೆಗೆದುಕೊಳ್ಳೋದು, ಸೊ ಈ ಥರ ಎಲ್ಲ ಮಾಡ್ತಾಯಿದ್ದಾರೆ. ಸೊ ನೀವು ನೋಡ್ತಾ ಇರ್ಬೋದು. ಸದ್ಯಕ್ಕೆ ಒಳಗಡೆ ಹೋಗೋಣ, ಏನೆಲ್ಲ ಇದೆ ಅಂತ ತೋರಿಸ್ತೀನಿ. ಏನು ಈ ಫ್ಲವರ್ ಶೋ ಇತ್ತೀಚಿನ ದಿನಗಳಲ್ಲಿ ಅಂದರೆ ಆಗಸ್ಟ್ 6ನೇ ತಾರೀಕು ಉದ್ಘಾಟನೆ ಆಗುತ್ತೆ. ಸೊ ಆಗಸ್ಟ್ 6ರಿಂದ ಆಗಸ್ಟ್ 17ರವರೆಗೆ ಈ ಒಂದು ಪುಷ್ಪಲೋಕ ಇರುತ್ತೆ. ಅಂದರೆ ಸ್ವತಂತ್ರ ದಿನಾಚರಣೆ ಅಂಗವಾಗಿ ನಡೀತಾ ಇರ್ತಕ್ಕಂಥ ಫಲಪುಷ್ಪ ಪ್ರದರ್ಶನ. ಸೊ ಅದರ ಅಂಗವಾಗಿ ಆಗಸ್ಟ್ 17ರವರೆಗೆ ಈ ಒಂದು ಫ್ಲವರ್ ಶೋ ಇರುತ್ತೆ, ಅಂದರೆ ಪುಷ್ಪ ಪ್ರದರ್ಶನ ಇರುತ್ತೆ. ನೀವು ನೋಡ್ತಾ ಇರ್ಬೋದು. ಸೊ ಎಲ್ಲವೂ ಕೂಡ ಒಂದಕ್ಕಿಂತ ಒಂದು ವಿಭಿನ್ನವಾದಂಥ ಹೂಗಳು. ಈ ಒಂದು ಹೂವಿನ ಲೋಕ ನೋಡಬೇಕು ಅಂತಂದರೆ ನೀವು ಖಂಡಿತ ಲಾಲ್ಬಾಗ್ಗೆ ಬರಬೇಕಾಗತ್ತೆ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಏನದು ರೌಂಡ್ ಶೇಪಲ್ಲಿದೆ. ಸೊ ಅಲ್ಲಿ ಮೊದಲು ಕ್ಲಾಕ್ ಎಲ್ಲ ಇತ್ತು, ಅಂದರೆ ಗಡಿಯಾರ ಥರ. ಸೊ ಅದನ್ನು HMT ವಾಚಸ್ ಅವರು ಮೇಂಟೈನ್ ಮಾಡ್ತಾಯಿದ್ರು. ಸದ್ಯಕ್ಕೆ ಈಗ ಅದನ್ನು ರೆಡಿ ಮಾಡ್ತಾಯಿದ್ದಾರೆ. ಇನ್ನು ಈ ಕಡೆ ನೀವು ನೋಡ್ಬೋದು. ಸೊ ಎಲ್ಲರೂ ಕೂಡ ಸೂರ್ಯಕಾಂತಿ ಹೂ ನೋಡಿದ್ರೆ ಸೆಲ್ಫಿ ತಗೋತಾರೆ. ಹಳ್ಳಿಗಳ ಏನು ವಾತಾವರಣದಲ್ಲಿ ಸೂರ್ಯಕಾಂತಿ ಹೂವನ್ನು ಬೆಳೀತಾಯಿದ್ರು. ಸೊ ಅಲ್ಲೆಲ್ಲ ಸುಮಾರು ಜನ ಹೋಗಿ ಸೆಲ್ಫಿನ ತೆಗೆದುಕೊಳ್ತಾಯಿದ್ರು. ಸೊ ಈ ಬಾರಿ ಸೊ ಒಂದು ಸೆಲ್ಫಿ ತೆಗೆದುಕೊಳ್ಳುವಂಥ ಪ್ರೇಕ್ಷಕರಿಗೋಸ್ಕರನೇ ಸೊ ಇಲ್ಲಿ ಸೂರ್ಯಕಾಂತಿ ಹೂವನ್ನು ಕೂಡ ಹಾಕಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಸೊ ಎಲ್ಲರೂ ಕೂಡ ಸೆಲ್ಫೀಸ್ ಎಲ್ಲ ತೆಗೆದುಕೊಳ್ತಾ ಇದ್ದಾರೆ. ಸೊ ಹೇಳಬೇಕು ಅಂತಂದರೆ ಲಾಲ್ಬಾಗ್ ಒಂದು ಅದ್ಭುತವಾದಂಥ ಸಸ್ಯ ಕಾಶಿ. ಸೊ ಈ ಒಂದು ಸಸ್ಯ ಕಾಶಿಯಲ್ಲಿ ಬಗೆಯ ಏನು ಹೂಗಳನ್ನು ನೀವು ನೋಡ್ಬೋದು. ಸೊ ಹಾಗೆ ಇವರು ಯಾರು ಅಂತಂದ್ಬಿಟ್ಟು ನಾನು ನಿಮಗೆ ಕ್ವೆಶ್ಚನ್ ಕೇಳ್ತೀನಿ. ಸೊ ಈ ಒಂದು ವಿಡಿಯೋ ನೋಡ್ತಾ ಇರೋರು ಖಂಡಿತ ಇವ್ರ ಬಗ್ಗೆ ಗೊತ್ತಿದ್ದರೆ ಕಮೆಂಟ್ ಮಾಡ್ಬೋದು. ಸೊ ಆಲ್ಮೋಸ್ಟ್ ಗೊತ್ತಿರುತ್ತೆ. ಸೊ ಇವರು ಬಂದು ನಮ್ಮ ಮೈಸೂರಿನ ಹೆಮ್ಮೆಯ ಮಹಾರಾಜರು. ಸದ್ಯಕ್ಕೆ ಹಾಗೆ ಒಳಗಡೆ ಹೋಗೋಣ. ಹೇಳಬೇಕು ಅಂತಂದರೆ ಮೈಸೂರು ಮಹಾರಾಜರ ಕೊಡುಗೆ ಒಂದೆರಡಲ್ಲ, ಏನೋ ಹಿಂದೆ ಮೈಸೂರು ರಾಜ್ಯ ಇದ್ದಾಗ ಸೊ ಅವರ ಒಂದು ಅದ್ಭುತ ಕೊಡುಗೆಗಳು ನಮ್ಮ ಬೆಂಗಳೂರು ನಗರದಲ್ಲೂ ಸಹ ಇದೆ. ಸೊ ಹಿಂದೆ ಮೈಸೂರು ರಾಜ್ಯದ ರಾಜಧಾನಿ ಮೈಸೂರಾಗಿತ್ತು. ತದನಂತರ ಬೆಂಗಳೂರನ್ನು ರಾಜಧಾನಿಯಾಗಿ ಮಾಡ್ತಾರೆ. ಆದರೂ ಕೂಡ ಬೆಂಗಳೂರಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳು ನೀವು ನೋಡಿರ್ಬೋದು. ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮೈಸೂರು ಮಹಾರಾಜರು ಅಂದಿನ ಕಾಲದಲ್ಲೇ ಮಾಡಿದರು. ಸೊ ಈಗ ಸದ್ಯಕ್ಕೆ ಒಳಗಡೆ ಹೋಗೋಣ. ಒಳಗಡೆ ಇರ್ತಕ್ಕಂಥ ಹೂವಿನ ಲೋಕವನ್ನು ಕೂಡ ನೋಡೋಣ. ಲಾಲ್ಬಾಗ್ ಕೇವಲ ಏನು ಆಗಸ್ಟ್ ತಿಂಗಳಲ್ಲಿ ಅಥವಾ ಜನವರಿ ತಿಂಗಳಲ್ಲಿ ಏನು ನಮ್ಮ ಸಂವಿಧಾನ ದಿನಾಚರಣೆ ಅಂದರೆ ಗಣರಾಜ್ಯೋತ್ಸವ ದಿನಾಚರಣೆ ಇರ್ಬೋದು, ಸ್ವತಂತ್ರ ದಿನಾಚರಣೆ ಇರ್ಬೋದು. ಸೊ ಆ ಒಂದು ಸಮಯದಲ್ಲಿ ಮಾತ್ರ ನೀವು ಇಲ್ಲಿಗೆ ಬರ್ಬೋದು ಅಂತೇನಿಲ್ಲ. ಸೊ ಎಲ್ಲ ಕಾಲದಲ್ಲೂ ಸಹ ನೀವು ಬರ್ಬೋದು. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಏನು ಹಲವಾರು ಸಸ್ಯ ಜಗತ್ತನ್ನೇ ನೀವು ನೋಡ್ಬೋದು. ನೀವು ಇಲ್ಲಿ ನೋಡ್ತಾ ಇರ್ತಕ್ಕಂಥ ಏನೊಂದು ಮರ ಇದೆ. ಸೊ ಹಲವಾರು ವರ್ಷಗಳ ಕಾಲ ಇದು ಇಲ್ಲೇ ಸಹ ಇದಾಗಿದೆ. ಸದ್ಯಕ್ಕೆ ಇನ್ನಷ್ಟು ಮಾಹಿತಿನ ನಾನು ಒಳಗಡೆ ಹೋಗಿ ತಿಳಿಸ್ಕೊಡ್ತೇನೆ. ಲಾಲ್ಬಾಗ್ ಬಗ್ಗೆ ಹೇಳೋದಾದರೆ ಸೊ ಈ ಒಂದು ಲಾಲ್ಬಾಗ್ ಬಂದ್ಬಿಟ್ಟು 240 ಎಕರೆಗಿಂತ ಹೆಚ್ಚು ಪ್ರದೇಶವನ್ನು ಹೊಂದಿರತಕ್ಕಂಥ ಜಾಗ. ಭಾರತದ ಪ್ರಮುಖ ಸಸ್ಯೋದ್ಯಾನಗಳಲ್ಲಿ ಇದು ಕೂಡ ಒಂದಾಗಿರುತ್ತೆ. ಇನ್ನು ಇದರ ನಿರ್ಮಾಣವನ್ನು 1766ರಲ್ಲಿ ಹೈದರ್ ಅಲಿ ಅವರು ಈ ಉದ್ಯಾನವನವನ್ನು ಪ್ರಾರಂಭ ಮಾಡ್ತಾರೆ. ಈ ಒಂದು ಲಾಲ್ಬಾಗ್ ಏನಿದೆ
ಲಾಲ್ಬಾಗನ್ನು ಹೈದರ್ ಅಲಿಯವರು ಪ್ರಾರಂಭ ಮಾಡ್ತಾರೆ. ತದನಂತರ ಅವರ ಮಗ ಏನಿರ್ತಾರೆ ಅಂದರೆ ಟಿಪ್ಪು ಸುಲ್ತಾನ್ ಮತ್ತು ಹಲವಾರು ಬ್ರಿಟಿಷ್ ಅಧಿಕಾರಿಗಳು ಈ ಒಂದು ಲಾಲ್ಬಾಗನ್ನು ಅಭಿವೃದ್ಧಿ ಮಾಡ್ತಾರೆ. ಈ ಸಸ್ಯ ಉದ್ಯಾನವನದಲ್ಲಿ ಅರಳುತ್ತಾ ಇದ್ದಂಥ ಏನು ಕೆಂಪು ಹೂಗಳು, ಸೊ ಕೆಂಪು ಹೂಗಳ ಕಾರಣದಿಂದ ಇದಕ್ಕೆ ಲಾಲ್ಬಾಗ್ ಎಂದು ಹೆಸರು ಬರುತ್ತೆ. ಈಗ ಆ ಕನಸುಗಳಿಗೆ ವೇದಿಕೆ ಸಜ್ಜಾಗ್ತಿದೆ. ಇನ್ನು ಈ ಒಂದು ಲಾಲ್ಬಾಗಲ್ಲಿ 2000ಕ್ಕೂ ಹೆಚ್ಚು ಪ್ರಭೇದದ ದೇಶ ಮತ್ತು ವಿದೇಶದ ಮರಗಳನ್ನು ಅಂದರೆ ಗಿಡ ಮರಗಳನ್ನು ಬೆಳೆಸಿದ್ದಾರೆ. ಸೊ ಇಲ್ಲಿನ ಪ್ರಮುಖ ಆಕರ್ಷಣೆ ಅಂತಂದರೆ ಸಸ್ಯಗಳೇ. ಸೊ ಸಸ್ಯಗಳ ಬಗ್ಗೆ ನೀವು ಹೆಚ್ಚಾಗಿ ತಿಳ್ಕೋಬೇಕು, ಗಿಡ ಮರಗಳ ಬಗ್ಗೆ ಅಧ್ಯಯನ ಮಾಡಬೇಕು ಅಂತಂದರೆ ಖಂಡಿತ ನೀವು ಲಾಲ್ಬಾಗ್ಗೆ ಬರಬೇಕಾಗುತ್ತೆ. ಸೊ ನಾನು ಹಿಂದೆ ಹೇಳಿದಂತೆ ಇಲ್ಲಿನ ಪ್ರಮುಖ ಆಕರ್ಷಣೆ ಗ್ಲಾಸ್ ಹೌಸ್. ಸದ್ಯಕ್ಕೆ ಗ್ಲಾಸ್ ಹೌಸ್ ಒಳಗಡೆ ಹೋಗೋಣ. ಇನ್ನು ಇಲ್ಲಿ ಪುಷ್ಪ ಪ್ರದರ್ಶನವನ್ನು ಗಣರಾಜ್ಯೋತ್ಸವ ಇರ್ಬೋದು, ಹಾಗೆ ಸ್ವಾತಂತ್ರ್ಯ ದಿನಾಚರಣೆ ಇರ್ಬೋದು. ಸೊ ಈ ಒಂದು ಸಂದರ್ಭದಲ್ಲಿ ಏನು ಫಲಪುಷ್ಪ ಪ್ರದರ್ಶನ ಇರುತ್ತೆ. ಸೊ ಈ ಬಾರಿ ನೀವು ನೋಡ್ತಾ ಇರ್ಬೋದು. ನೀವೇನಾದರೂ ಬೆಂಗಳೂರಿನ ಲಾಲ್ಬಾಗ್ ನೋಡಲೇಬೇಕು ಅಂತಂದರೆ ಖಂಡಿತ ನೀವು ಬರ್ಬೋದು. ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 7 ಗಂಟೆವರೆಗೆ ಇಲ್ಲಿ ಪ್ರವೇಶವನ್ನು ನಿಗದಿಪಡಿಸಿದ್ದಾರೆ. ಇನ್ನು ಈ ಬಾರಿ ಈ ಒಂದು ಪುಷ್ಪ ಪ್ರದರ್ಶನ ಏನಿದೆ, ಸೊ ಇದಕ್ಕೆ ವಯಸ್ಕರಿಗೆ 100 ರೂಪಾಯಿ ಮತ್ತು ಮಕ್ಕಳಿಗೆ 80 ರೂಪಾಯಿ ಚಾರ್ಜಸ್ ಅಂದರೆ ಪ್ರವೇಶ ಶುಲ್ಕವನ್ನು ನಿಗದಿ ಮಾಡಿದ್ದಾರೆ. ಇನ್ನು ನೀವು ನೋಡ್ತಾ ಇರ್ಬೋದು. ಸೊ ಇಲ್ಲಿ ಅಂದರೆ ಏನು ಗ್ಲಾಸ್ ಹೌಸ್ ಇದೆ, ಸೊ ಗ್ಲಾಸ್ ಹೌಸ್ ಒಳಗಡೆ ಸೊ ಒಂದು ಅದ್ಭುತ ಲೋಕವನ್ನೇ ಸೃಷ್ಟಿ ಮಾಡಿದ್ದಾರೆ. ಸದ್ಯಕ್ಕೆ ನಿಮ್ಮನ್ನು ಗ್ಲಾಸ್ ಹೌಸ್ ಒಳಗಡೆ ಕರೆದುಕೊಂಡು ಹೋಗ್ತೀನಿ. ಈ ಬಾರಿ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಯಾವ ಒಂದು ಮಾಡೆಲ್ ಅಂದರೆ ಪುಷ್ಪದಲ್ಲಿ ಯಾವ ಒಂದು ಮಾಡೆಲ್ ಮಾಡಿದ್ದಾರೆ, ಸೊ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ನೀವು ನೋಡ್ತಾ ಇರ್ಬೋದು, ಗಜವೀರ ರಂಗ ಸಾಮ್ರಾಟ ಶ್ರೀ ಪುರುಷ ಅಂತಂದ್ಬಿಟ್ಟು. ಸೊ ಈ ಒಂದು ಥೀಮಲ್ಲಿ ಈ ಬಾರಿ ಪುಷ್ಪ ಪ್ರದರ್ಶನವನ್ನು ಗ್ಲಾಸ್ ಹೌಸಲ್ಲಿ ಇಟ್ಕೊಂಡಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಗಜವೀರ ಗಂಗ ಸಾಮ್ರಾಟ ಅಂತ. ಸೊ ಹಾಗಾಗಿ ಗಜ ಅಂದರೆ ಆನೆ. ಸೊ ಆನೆಯನ್ನು ಕೂಡ ಇಲ್ಲಿ ಔಟ್ಸೈಡ್ ಇದು ಮಾಡಿದ್ದಾರೆ. ಸದ್ಯಕ್ಕೆ ಒಳಗಡೆ ಹೋಗೋಣ, ಗ್ಲಾಸ್ ಹೌಸ್ ಒಳಗಡೆ ಹೋಗೋಣ. ಸೊ ಒಳಗಡೆ ಹೋಗಿ ಒಂದು ಸಾಮ್ರಾಜ್ಯವನ್ನು ಯಾವ ರೀತಿ ಮಾಡಿದ್ದಾರೆ ಅಂತ ನೋಡೋಣ. ಸದ್ಯಕ್ಕೆ ಗಜವೀರ ಸಾಮ್ರಾಟ. ಸೊ ಈ ಒಂದು ಸಾಮ್ರಾಜ್ಯದ ಒಳಗೆ ನಾನು ಇದನ್ನು ಕರ್ಕೊಂಡು ಹೋಗ್ತೀನಿ. ಸೊ ಇಲ್ಲಿ ಫ್ಲವರ್ಸ್ ಎಲ್ಲ ಮೇಂಟೈನ್ ಮಾಡಬೇಕು ಅಂತಂದರೆ ಏನು ಸ್ವಲ್ಪ ವಾಟ್ರೆಲ್ಲ ಸ್ಪ್ರಿಂಕಲ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಸೊ ಇಲ್ಲಿ ನೀವು ನೋಡ್ಬೋದು. ಸೊ ಈ ಒಂದು ಸಾಮ್ರಾಜ್ಯದ ಒಂದು ಏನೊಂದು ಮಾಡೆಲ್ ಸೊ ಇಟ್ಕೊಂಡಿದ್ದಾರೆ. ಸೊ ನೀವು ನೋಡ್ಬೋದು ಯಾವೆಲ್ಲ ರೀತಿಯ ಸಾಮ್ರಾಜ್ಯ ಇತ್ತು. ಸೊ ಅದನ್ನು ಕೂಡ ಇಲ್ಲಿ ಇದು ಮಾಡಿದ್ದಾರೆ. ಶ್ರೀ ಗಂಗಾ ಸಾಮ್ರಾಜ್ಯ ಏನು ಗತವೈಭವವನ್ನು ಸಾರ್ತಕ್ಕಂಥ ಈ ಒಂದು ಸಾಮ್ರಾಟರ ಒಂದು ಸಾಮ್ರಾಜ್ಯವನ್ನು ಸೊ ಪುಷ್ಪದ ಹಲವಾರು ರೀತಿಯ ಪುಷ್ಪಗಳನ್ನು ಇಟ್ಟು ಅಲಂಕಾರವನ್ನು ಮಾಡಿದ್ದಾರೆ. ನೋಡ್ತಾ ಇರ್ಬೋದು, ಕರೆಹೇವಾರಿ. ಸೊ ನಮಗೆ ಒಂದಷ್ಟು ಹೂವಿನ ಹೆಸರುಗಳು ಗೊತ್ತಿರುತ್ತೆ, ಆದರೆ ಎಲ್ಲವೂ ಕೂಡ ಗೊತ್ತಿರಲ್ಲ. ನಿಮಗೇನಾದರೂ ಗೊತ್ತಿದ್ದರೆ ತಿಳಿಸ್ಬೋದು. ನೀವು ಇದೆಲ್ಲ ಕಾಮನ್ ನೋಡಿರ್ತೀರ ನೀವು ಸೇವಂತಿಗೆ. ಸೊ ಇದು ಕೋಳಿ ಜುಟ್ಟು ಹೂವು. ಸೊ ಅದೇ ರೀತಿ ನೀವು ನೋಡ್ತಾ ಇರ್ಬೋದು. ಸೊ ಒಳಗಡೆ ಸೊ ಒಂದು ಹೂವಿನ ಸಾಮ್ರಾಜ್ಯವನ್ನು ಕಟ್ಟಿದ್ದಾರೆ. ಶ್ರೀ ಗಂಗಾ ಸಾಮ್ರಾಟ ಶ್ರೀ ಪುರುಷ. ಸೊ ಈ ಒಂದು ಥೀಮ್ ಸೊ ನೋಡ್ತಾ ಇರ್ಬೋದು. ಸೊ ಈ ಒಂದು ಕ್ಲಿಯರ್ ಮಾಡಿ ಶ್ರೀ ಗಂಗಾ ಸಾಮ್ರಾಟ ಶ್ರೀ ಪುರುಷ. ಸೊ ಈ ಒಂದು ಸಾಮ್ರಾಜ್ಯವನ್ನು ಇಲ್ಲಿ ಪುಷ್ಪದ ಮುಖಾಂತರ ಕಟ್ಟಿದ್ದಾರೆ. ನೀವು ನೋಡ್ತಾ ಇರ್ಬೋದು. ಸೊ ಎಲ್ಲವೂ ಕೂಡ ಏನೊಂದು ಸೇವಂತಿಗೆ ಹೂವು ಇರ್ಬೋದು, ಹಾಗೆ ರೋಸಸ್ ಇರ್ಬೋದು, ಹಾಗೆ ಆಲ್ಮೋಸ್ಟ್ ಪರ್ಪಲ್ ಇರ್ಬೋದು, ವೈಟ್ ಇರ್ಬೋದು, ಹಳದಿ ಇರ್ಬೋದು. ಸೊ ಈ ರೀತಿ ಹಲವಾರು ಹೂಗಳನ್ನು ಬಳಸಿ ಈ ಒಂದು
ಸಾಮ್ರಾಜ್ಯವನ್ನು ಕಟ್ಟಿದ್ದಾರೆ. ಸೊ ನೀವು ನೋಡ್ತಾ ಇರ್ಬೋದು ಕಂಪ್ಲೀಟ್ ಡೀಟೇಲ್ಸ್ ಇದೆ. ಸೊ ಇದು ಬಂದ್ಬಿಟ್ಟು ಬೆಂಗಳೂರಿನ ಬೇಗೂರಿನಲ್ಲಿರ್ತಕ್ಕಂಥ ದೇವಾಲಯ. ಸೊ ಯಾವೆಲ್ಲ ರೀತಿಯ ಸಾಹಸಮಯ ಅಂದರೆ ಯುದ್ಧ ಕಾಲದಲ್ಲಿ ಸಾಹಸವನ್ನು ಮಾಡಿದರು. ಸೊ ಅದರ ಒಂದು ದೃಶ್ಯವನ್ನು ನಮ್ಮ ಕಣ್ಣಿಗೆ ನೆನಪು ಬರುವ ರೀತಿ ಮಾಡ್ತಾ ಇದ್ದಾರೆ. ನೀವು ಏನು ನೋಡ್ತಾ ಇದ್ದೀರಾ ಇದು ಬಂದ್ಬಿಟ್ಟು ರಾಷ್ಟ್ರಕೂಟ ಚಕ್ರವರ್ತಿ 3ನೇ ಶ್ರೀಕೃಷ್ಣ ದಂಡನಾಯಕ, ಆತನ ಸಹೋದರಿ ರೇವಕ ನಿಮ್ಮಡಿ ಪತಿ ಆಗಿದ್ದ ಗಂಗಾಧೊರೆ ಇಮ್ಮಡಿ ಭೂತಗಲ್ ಅಂದರೆ ಕ್ರಿಸ್ತ ಶಕ 936ರಿಂದ 961. ಸೊ ಈ ಸಮಯದಲ್ಲಿ ಹಲವಾರು ಯುದ್ಧಗಳಲ್ಲಿ ಇವರು ಭಾಗವಹಿಸಿರ್ತಾರೆ. ಸೊ ಯುದ್ಧದಲ್ಲಿ ಭಾಗವಹಿಸಿರ್ತಕ್ಕಂಥ ಏನೊಂದು ಇದನ್ನು ಸೊ ಇಲ್ಲಿ ನಮಗೆ ನೆನಪುಗಳನ್ನು ಮರುಕಳಿಸ್ತಾ ಇದ್ದಾರೆ. ಸೊ ಹಾಗೆ ಮುಂದೆ ಹೋಗೋಣ. ಸೊ ಮುಂದೆ ಹೋದರೆ ಏನು ಹಲವಾರು ಮಾಹಿತಿಗಳನ್ನು ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು ಕನ್ನಡ ಮತ್ತು ಇಂಗ್ಲೀಷ್ ಇದರಲ್ಲಿ ಹಾಕಿದ್ದಾರೆ. ಸೊ ಇವರ ಒಂದು ಏನೊಂದು ಸಾಮ್ರಾಜ್ಯದ ಹಲವಾರು ಮಾಹಿತಿಗಳು ಅಂದರೆ ಯಾರ್ಯಾರು ಇದ್ದರು ಆ ಒಂದು ಸಾಮ್ರಾಜ್ಯದಲ್ಲಿ, ಸೊ ಅವ್ರ ಬಗ್ಗೆ ಹಲವಾರು ಮಾಹಿತಿಗಳನ್ನು ನೀವಿಲ್ಲಿ ನೋಡ್ತಾ ಇರ್ಬೋದು. ಇನ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಇದನ್ನೆಲ್ಲ ನಾನು ಕಂಪ್ಲೀಟಾಗಿ ಮಾಡೋಕ್ಕಾಗಲ್ಲ. ಬಟ್ ಏನು ಅಂತಂದರೆ ನೀವೇನಾದ್ರೂ ಲಾಲ್ ಬಾಗ್ಗೆ ಬಂದರೆ ಖಂಡಿತ ಸೊ ಈ ಒಂದು ಅಮೋಘ ದೃಶ್ಯಗಳನ್ನು ನೋಡ್ಬೋದು. ಇನ್ನು ಇದು ಶ್ರವಣ ಬೆಳಗೊಳದಲ್ಲಿ ಇರತಕ್ಕಂಥ ಒಂದು ಮಾರಸ್ತಂಭ ಅಂದರೆ ಇದು ಗಂಗಾಧರ ಇಮ್ಮಡಿ ಮಾರಸಿಂಹ ಅವರ ನೆನಪಿನ ಅರ್ಥ ನಮ್ಮ ಹಾಸನ ಜಿಲ್ಲೆ ಶ್ರವಣ ಬೆಳಗೊಳದಲ್ಲಿ ಇರ್ತಕ್ಕಂಥ ಒಂದು ಮಾನಸ್ತಂಭ. ಸೊ ಹಾಗೆ ನಾವು ಮುಂದೆ ಹೋದರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಹಲವಾರು ರೀತಿಯ ಹೂವಿನ ಲೋಕವನ್ನೇ ಇಲ್ಲಿ ಇಟ್ಟಿದ್ದಾರೆ. ಇನ್ನು ಇಲ್ಲಿ ಇಟ್ಟಿರ್ತಕ್ಕಂಥ ಫ್ಲವರ್ಸ್ ಏನಿದೆ ಎಲ್ಲವೂ ಕೂಡ ಯಾವುದೇ ರೀತಿ ಬಾಡಿ ಹೋಗಬಾರ್ದು ಅನ್ನೋ ಒಂದು ರೀಸನಿಂದ ವಾಟರ್ ಸ್ಪ್ರಿಂಕಲ್ ಈ ರೀತಿ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸೊ ಹಾಗಾಗಿ ನಿಮಗೆ ಇಲ್ಲಿ ನೀವೇನಾದ್ರೂ ಈ ಒಂದು ಪುಷ್ಪ ಪ್ರದರ್ಶನಕ್ಕೆ ಬಂದರೆ ನೀವು ಖಂಡಿತ ಸೊ ಈ ಒಂದು ಯಾವ ರೀತಿ ಮೇಂಟೈನ್ ಮಾಡ್ತಾರೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ನೀವು ನೋಡ್ತಾ ಇರ್ಬೋದು. ಸೊ ಎಲ್ಲವೂ ಕೂಡ ಒಂದಕ್ಕಿಂತ ಒಂದು ವಿಭಿನ್ನವಾದಂಥ ಪುಷ್ಪಗಳು. ಹಾಗೆ ನಾ ಹಿಂದೆ ಹೇಳಿದೆ ಸೊ ಇದು ಬಂದ್ಬಿಟ್ಟು ಗಜವೀರ ಅಂತ ಹೇಳ್ಬಿಟ್ಟು ಅವರ ಒಂದು ಸಾಮ್ರಾಜ್ಯ. ಸೊ ಆ ಒಂದು ಥೀಮನ್ನು ಇಟ್ಕೊಂಡಿರೋದು. ಸೊ ಇವರು ಬಂದ್ಬಿಟ್ಟು ಅವನೀತ ಅಂತ ಅಂದ್ಬಿಟ್ಟು ಯಾರು ಮಹಾರಾಜರು ಇರ್ತಾರೆ ಆ ಒಂದು ಸಾಮ್ರಾಜ್ಯದಲ್ಲಿ ಸೊ ಅವರ ಒಂದು ಪ್ರತಿಮೆಯನ್ನು ಇಲ್ಲಿ ಇಟ್ಟಿದ್ದಾರೆ. ಸೊ ಹಾಗೆ ನೀವು ನೋಡ್ಬೋದು. ಇನ್ನು ಈ ಒಂದು ಗ್ಲಾಸ್ ಹೌಸಲ್ಲಿ ಕಂಪ್ಲೀಟಾಗಿ ಸೊ ಎಲ್ಲವೂ ಕೂಡ ಆ ಒಂದು ಸಾಮ್ರಾಜ್ಯ ಏನಿತ್ತು ಆ ಒಂದು ಸಾಮ್ರಾಜ್ಯವನ್ನು ಯಾವ ರೀತಿ ಯಾರೆಲ್ಲ ರಾಜ ಮಹಾರಾಜರು ಆಳ್ವಿಕೆ ಮಾಡಿರ್ತಾರೆ ಸೊ ಅದರ ಬಗ್ಗೆ ಕಂಪ್ಲೀಟಾಗಿ ಆ ಕಂಪ್ಲೀಟ್ ಇನ್ಫಾರ್ಮೇಷನ್ ಬಂದ್ಬಿಟ್ಟು ನಿಮಗೆ ಈ ಒಂದು ಗ್ಲಾಸ್ ಹೌಸ್ ಒಳಗಡೆ ಬಂದರೆ ಸಿಗುತ್ತೆ. ಇನ್ನು ಈ ಒಂದು ಗ್ಲಾಸ್ ಹೌಸಲ್ಲಿ ನಮ್ಮ ಎಡಭಾಗಕ್ಕೆ ಸೊ ಹಲವಾರು ರೀತಿಯ ಹೂಗಳನ್ನು ಉಪಯೋಗಿಸ್ಕೊಂಡು ಒಂದು ಇದನ್ನು ಮಾಡಿದ್ದಾರೆ. ಸೊ ಇಲ್ಲಿ ಬಂದ್ಬಿಟ್ಟು ಐ ಥಿಂಕ್ ಇಟ್ಸ್ ರಿಲೇಟೆಡ್ ಟು ಮಿಲೆಟ್ಸ್ ಅನಿಸುತ್ತೆ. ಅಂದರೆ ಏನು ನವಣೆಗಳು ಅಂತ ಏನಿರುತ್ತೆ ಸೊ ಒಂದು ಧಾನ್ಯದ ಬಗ್ಗೆ ಮಾಡಿದ್ದಾರೆ ಅನಿಸುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಲ್ಲವೂ ಕೂಡ ಒಂದಕ್ಕಿಂತ ಒಂದು ವಿಭಿನ್ನವಾದಂಥದ್ದು ವಿಶಿಷ್ಟವಾದಂಥದ್ದು. ಸೊ ಹೇಳಬೇಕು ಅಂತಂದರೆ ಸೊ ಇಷ್ಟೆಲ್ಲ ರೀತಿಯ ಹೂಗಳು ಇದೆಯಾ ಅಂತ ನಮಗೆ ಅನಿಸುತ್ತೆ.